ಅಲೋಕ್ ಕುಮಾರ್ ಹೆಸರೇಳಿ ವಿಡಿಯೋ ವೈರಲ್ ಪ್ರಕರಣ. ಮೊಬೈಲ್ ಕೊಟ್ಟಿದ್ದು ಅಲೋಕ್ ಕುಮಾರ್ ಅಂತ ಕೈದಿ ಹೇಳಿದ್ರು. ಸದ್ಯಕ್ಕೆ ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅಲೋಕ್ ಕುಮಾರ್ ಹೆಸರೇಳಿ ವಿಡಿಯೋ ವೈರಲ್ ಪ್ರಕರಣ. ಮೊಬೈಲ್ ಕೊಟ್ಟಿದ್ದು ಅಲೋಕ್ ಕುಮಾರ್ ಎಂದಿದ್ದ ಕೈದಿ. ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಪಿತೂರಿ ನಡೀತಾ. ಹಾಗಾದ್ರೆ ಡಿಜಿಪಿ ವಿರುದ್ಧ ಸಾಮಾನ್ಯ ಖೈದಿಗಳಿಂದ ಷಡ್ಯಂತ್ರ ನಡೀತಾ. ಕಾರಾಗೃಹ ಡಿಜಿಪಿ ವಿರುದ್ಧ ಕೈದಿಗಳು ಆರೋಪ ಮಾಡಲು ಸಾಧ್ಯನಾ? ಅಲೋಕ್ ಹೆಸರೇಳಲು ಬೇರೆ ಅಧಿಕಾರಿಗಳ ಪಾತ್ರ ಇದೆಯಾ? ಕಾರಾಗೃಹ ಇಲಾಖೆಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? 4ನೇ ದರ್ಜೆ ಕೈದಿ ಡಿಜಿಐಜಿ ಹೆಸರು ಹೇಳ್ತಾರೆ ಅಂದ್ರೆ ಏನರ್ಥ? ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳ ಮೇಲಾಟ ನಡೀತಾ ಇದೆಯಾ? ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಇದೆಂಥ ದುರ್ಗತಿ ಬಂದಿದೆ? ಪೊಲೀಸ್ ಇಲಾಖೆಯವರಿಗೆ ಅಲ್ಲಿರುವಂತ ಖೈದಿಗಳನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಮೊಬೈಲ್ ಕೊಟ್ಟಿದ್ದು ಅಲೋಕ್ ಕುಮಾರ್ ಅಂತ ಖೈದಿಯೊಬ್ಬರು ವಿಡಿಯೋ ಮಾಡಿದ್ರು. ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಇನ್ನು ಡಿಜಿಪಿ ಅಲೋಕ್ ಕುಮಾರ್ ಅವರ ವಿರುದ್ಧವಾಗಿ ಪಿತೂರಿಯನ್ನ ಮಾಡ್ತಾ ಇದ್ದಾರಾ ಅಥವಾ ಯಾರಾದ್ರೂ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರಾ? ಕಾರಾಗೃಹ ಡಿಜಿಪಿ ವಿರುದ್ಧ ಕೈದಿಗಳು ಆರೋಪ ಮಾಡಲು ಹೇಗೆ ಸಾಧ್ಯ ಆಗತ್ತೆ? ಅಲೋಕ್ ಹೆಸರೇಳಲು ಕೂಡ ಬೇರೆ ಅಧಿಕಾರಿಗಳು ಏನಾದರೂ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ? ಅವ್ರ ಹೆಸರನ್ನು ಹೇಳಬೇಕು ಅಂತ ಬೇರೆ ಅಧಿಕಾರಿಗಳು ಖೈದಿಗಳಿಗೆ ಹೇಳಿಕೊಟ್ಟಿದ್ರ? 4ನೇ ದರ್ಜೆ ಕೈದಿ ಡಿಜಿಐಜಿ ಹೆಸರು ಹೇಳ್ತಾರೆ ಅಂದ್ರೆ ಏನರ್ಥ? ಇನ್ನೆಷ್ಟರ ಮಟ್ಟಿಗೆ ಅಲ್ಲಿ ಸುಭದ್ರತೆಯನ್ನ ಕೊಟ್ಟಿದ್ದಾರೆ? ಪೊಲೀಸ್ ಇಲಾಖೆಯಲ್ಲಿ ಈಗ ಅಧಿಕಾರಿಗಳ ಮೇಲಾಟ ನಡೀತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆಯವರಿಗೆ ಖೈದಿಗಳನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಖೈದಿಗಳು ರಾಜಾರೋಷವಾಗಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ಮೊಬೈಲ್ಗಳನ್ನ ಬಳಕೆ ಮಾಡ್ತಾ ಇದ್ರು, ಜೊತೆಗೆ ಪಾರ್ಟಿಗಳನ್ನ ಮಾಡ್ತಾ ಇದ್ರು. ಆ ವಿಡಿಯೋಗಳು ಬಹಳ ವೈರಲ್ ಆಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆಗೆ ಅದು ಒಂದು ದೊಡ್ಡ ತಲೆಬಿಸಿ ಕೂಡ ಆಗಿತ್ತು. ಖೈದಿಗಳಿಗೆ ಹೆಂಗೆ ಮೊಬೈಲ್ ಹೋಯ್ತು ಅಥವಾ ಕಾರಾಗೃಹದಲ್ಲಿ ಹೆಂಗೆ ಪಾರ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಬಹಳ ವೈರಲ್ ಆಗಿತ್ತು. ಈಗ ಅಂಥದ್ದೇ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಆದ್ರೆ ಆ ಒಂದು ವಿಡಿಯೋದಲ್ಲಿರುವಂಥದ್ದು ಪಾರ್ಟಿ ಅಲ್ಲ ಅಥವಾ ಯಾರೋ ಕೈದಿ ಮೊಬೈಲ್ ಯೂಸ್ ಮಾಡ್ತಾ ಇರೋದಲ್ಲ. ಆ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ನಮ್ಮ ಕೈಗೆ ಮೊಬೈಲ್ ಕೊಟ್ಟಿದ್ದು ಅಲೋಕ್ ಕುಮಾರ್ ಅಂತ ಅಲೋಕ್ ಕುಮಾರ್ ಡಿಜಿಪಿ ಅವರ ವಿರುದ್ಧವಾಗಿ ಆರೋಪವನ್ನ ಮಾಡಿದ್ದಾರೆ. ಆ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಜೊತೆಗೆ ಈ ಒಂದು ವಿಡಿಯೋಗೆ ಈಗ ಡಿಜಿಪಿ ಅಲೋಕ್ ಕುಮಾರ್ ಅವರೇ ರಿಯಾಕ್ಟ್ ಮಾಡಬೇಕಾಗುತ್ತೆ, ಪ್ರತಿಕ್ರಿಯೆಯನ್ನ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಅವರ ವಿರುದ್ಧವಾಗಿ ಕೇಳಿ ಬರ್ತಾ ಇರುವ ಆರೋಪ ಆಗಿರೋದ್ರಿಂದ ಅವರೇ ಇದಕ್ಕೆ ರೆಸ್ಪಾನ್ಸ್ ಕೂಡ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾರಾದ್ರೂ ಷಡ್ಯಂತ್ರ ರೂಪಿಸ್ತಾ ಇದ್ರು ಕೂಡ ಅವರೊಂದು ಸ್ಪಷ್ಟನೆಯನ್ನ ನೀಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಒಬ್ಬ ಖೈದಿ ಡಿಜಿಪಿ ಅವರ ಹೆಸರು ಹೇಳ್ತಾರೆ ಅಂದ್ರೆ ಏನ್ ಅರ್ಥ ಅಂತ? ಇಲ್ಲ ಇಲ್ಲಿ ಪೊಲೀಸ್ ಇಲಾಖೆ ತಪ್ಪ ಅಥವಾ ಖೈದಿ ತಪ್ಪ? ಏನ್ ಆಗ್ತಾ ಇದೆ ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ಅಶ್ವಥ್? ಖಂಡಿತ ಸಾಹಿತ್ಯ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನು ಇವತ್ತು ಒಂದು ವಿಡಿಯೋ ವೈರಲ್ ಆಯ್ತಲ್ಲ, ಆ ಒಂದು ವಿಡಿಯೋ ವೈರಲ್ ಈಗ ಏನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ. ಯಾಕೆಂತಂದರೆ ಈ ಹಿಂದೆ ADGP ಆಗಿದ್ದಂತಹ ಕಮಲ್ ಪಂತ್ ಅವರು ಅಂದರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಒಂದಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅಂದರೆ ಡ್ರಗ್ಸು ಮತ್ತು ಮೊಬೈಲು ಈ ರೀತಿಯಾದಂತಹ ಒಂದು ವಸ್ತುಗಳು ಅಂದರೆ ಎಲ್ಲೆಂದರಲ್ಲಿ ಸಿಗ್ತವೆ ಜೈಲಲ್ಲಿ ಅಂತೇಳಿ ಆ ರೀತಿಯಾದಂಥ ಒಂದು ಆರೋಪಗಳು ಕೂಡ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತುಂಬ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಇಮಿಡಿಯೇಟ್ಲಿ ಕಮಲ್ ಅಂದರೆ ಏನು ADGP ಅವ್ರನ್ನ ಚೇಂಜ್ ಮಾಡಿದ್ರು. ಅವರ ಜಾಗಕ್ಕೆ ಅಲೋಕ್ ಕುಮಾರ್ ಅವರನ್ನು ಕೂಡ ನೇಮಕ ಮಾಡಲಾಯಿತು. ಅಲೋಕ್ ಕುಮಾರ್ ಅವರು ಬಂದ ನಂತರ ಜೈಲಿಗೆ ಸುಮಾರು ಏನಿಲ್ಲ ಅಂದರೂ ಕೂಡ ತಿಂಗಳಿಗೆ 1-2 ಬಾರಿ ಆದರೂ ಕೂಡ ವಿಸಿಟ್ ಮಾಡ್ತಾಯಿದ್ರು. ಜೈಲಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಅವರೇ ಖುದ್ದಾಗಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಏನೇ ಅಂದರೆ ಕೈದಿಗಳಿಗೆ ಏನೇ ಸಮಸ್ಯೆ ಆದರೂ ಕೂಡ ಅವರೇ ಹೋಗಿ ನೇರವಾಗಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಅಲೋಕ್ ಕುಮಾರ್ ಅವರು. ಆದರೆ ಅಲೋಕ್ ಕುಮಾರ್ ಅವರ ಆ ಒಂದು ಆ್ಯಕ್ಟಿವ್ ಕೆಲಸ ಏನಿದೆಯಲ್ಲ, ಕೆಲವರಿಗೆ ಒಂದಷ್ಟು ಖುಷಿ ಕೂಡ ಕೊಟ್ಟಿತ್ತು, ಕೆಲವರಿಗೆ ಒಂದಷ್ಟು ಮುಜುಗರವನ್ನು ಕೂಡ ತಂದು ಮಾಡಿತ್ತು. ಅಂದರೆ ಇಲಾಖೆಯಲ್ಲಿರುವಂತಹ ಕೆಲವು ಸಿಬ್ಬಂದಿಗಳೆಂದರೆ ಜೈಲಿನಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಅಲೋಕ್ ಕುಮಾರ್ ಅವರು ಪದೇ ಪದೇ ಹೋಗಿ ವಿಸಿಟ್ ಕೊಡುವಂತಹದ್ದು ಅವ್ರಿಗೂ ಒಂದಷ್ಟು ಇರುಸುಮುರುಸಾಗಿತ್ತು. ಜೊತೆಗೆ ಅಲ್ಲಿರುವಂತಹ ಕೈದಿಗಳಿಗೂ ಕೂಡ ಒಂದಷ್ಟು ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವ ರೀತಿ ಅಂತಂತಂದರೆ
ಈಸಿಯಾಗಿ ಮೊಬೈಲು ಮತ್ತು ಗಾಂಜಾ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಈಸಿಯಾಗಿ ಸಿಗ್ತಾ ಇತ್ತು ಕೈದಿಗಳಿಗೆ. ಅದನ್ನು ಒಂದಷ್ಟು ಸಿಬ್ಬಂದಿಗಳು ಕೂಡ ಈಸಿಯಾಗಿ ಪೂರೈಕೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಸೊ ಯಾವಾಗ ಅಲೋಕ್ ಕುಮಾರ್ ಅವರು ಕಂಪ್ಲೀಟಾಗಿ ಜೈಲನ್ನು ತನ್ನ ಸುಬರ್ದಿಗೆ ತೆಗೆದುಕೊಂಡು ವಾರಕ್ಕೆ 2 ಬಾರಿ ವಿಸಿಟ್ ಕೊಟ್ಟು, ಅಲ್ಲಿ ತಿಂಗಳಿಗೆ ಒಂದು 2-3 ಬಾರಿ ವಿಸಿಟ್ ಕೊಟ್ಟು ಅಲ್ಲಿರುವಂತಹ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆಗಳಿದ್ದಾವ ಅದೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂಥ ಒಂದು ಕೆಲಸವನ್ನು ಅಲೋಕ್ ಕುಮಾರ್ ಅವರು ಮಾಡಿದ್ರು. ಸೊ ಆಗ ಒಂದಷ್ಟು ಅಲ್ಲೇ ಅಂದರೆ ಇಲಾಖೆಯಲ್ಲೇ ಒಂದಷ್ಟು ಅಲೋಕ್ ಕುಮಾರ್ ಅವರನ್ನು ಕಂಡ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ನಿರ್ಮಾಣ ಆಯಿತು. ಒಂದಷ್ಟು ಜನರು ಅವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅಲೋಕ್ ಕುಮಾರ್ ಬಂದಾದಮೇಲೆ ಜೈಲಲ್ಲಿ ಆಗ್ತಿರುವಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಕಂಪ್ಲೀಟಾಗಿ ನಿಂತು ಹೋಗ್ತಾ ಇದ್ದಾವೆ ಅಂತೇಳಿ ಆ ರೀತಿಯಾಗಿ ಒಂದಷ್ಟು ಪಾಸಿಟಿವ್ ಕೂಡ ಇತ್ತು. ಆದರೆ ಕೆಲವೊಂದಷ್ಟು ಸಿಬ್ಬಂದಿಗಳು ಅವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ನ ಹಬ್ಬಿಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಆದರೆ ಈಗ ಏನಪ್ಪ ಅಂತಂದರೆ ಕೆಲವು ಕೈದಿಗಳು ಅಂದರೆ ಅಲೋಕ್ ಕುಮಾರ್ ಅವರ ಹೆಸರು ಹೇಳ್ಕೊಂಡೇ ನನಗೆ ಅಲೋಕ್ ಕುಮಾರ್ ಅವರೇ ಮೊಬೈಲ್ ಕೊಟ್ಟಿದ್ದು, ನಮಗೆ ಅಲೋಕ್ ಕುಮಾರ್ ಅವರೇ ಮೊಬೈಲ್ ಕೊಟ್ಟಿದ್ದು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂತಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂದರೆ ಕಾರಾಗೃಹದಲ್ಲಿ ಏನಾಗ್ತಾ ಇದೆ ಅಂದರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಬೆಲೆ ಇಲ್ವಾ ಅಂದರೆ ಈ ರೀತಿಯಾಗಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಈ ಒಂದು ವಿಡಿಯೋ ವೈರಲ್ ಆಯಿತು. ಸೊ ಈಗ ಅಲೋಕ್ ಕುಮಾರ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣವನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿ ಅಂತಂದರೆ ಇದರಲ್ಲಿ ಯಾರೇ ಇದ್ದರೂ ಕೂಡ ಅವರ ಮೇಲೆ ನಾನು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೀನಿ. ಸೊ ನಾನು ಹೆಂಗೆ ಈ ಹಿಂದೆ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದೋ ಮುಂಬರುವಂತಹ ದಿನಗಳಲ್ಲಿ ಅಷ್ಟೇ ಕಟ್ಟುನಿಟ್ಟಾಗಿ ಕೆಲಸವನ್ನು ಮಾಡ್ತೀನಿ. ಜೊತೆಗೇನಂತಂದರೆ ಈ ವಿಡಿಯೋವನ್ನು ವೈರಲ್ ಮಾಡಿದ್ದು ಇಲಾಖೆಯವರ ಅಥವಾ ಬೇರೆಯವರ ಅಥವಾ ಇಲಾಖೆಯಲ್ಲಿ ಇದ್ಕೊಂಡೇ ಅಲೋಕ್ ಕುಮಾರ್ ಅವರ ಹೆಸರಿಗೆ ಮಸಿ ಬಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ರ. ಸೊ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಸರ್ಕಾರ ತುಂಬ ಗಂಭೀರವಾಗಿ ತೆಗೆದುಕೊಂಡಿದೆ ಈ ಪ್ರಕರಣವನ್ನು. ಅಲೋಕ್ ಕುಮಾರ್ ಅವರು ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕೆಂತಂದರೆ ಅಲೋಕ್ ಕುಮಾರ್ ಅವರ ಮೇಲೆ ಈ ರೀತಿಯಾದಂತಹ ಒಂದು ಗುರುತರ ಆರೋಪ ಬಂದಿರೋದ್ರಿಂದ ಸೊ ಇದನ್ನು ತುಂಬ ಸೀರಿಯಸ್ ಆದಂತಹ ವಿಚಾರ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ತಾರೆ. ಒಬ್ಬ ರೌಡಿ ಅಲೋಕ್ ಕುಮಾರ್ ಅವರ ADGP ಅಲೋಕ್ ಕುಮಾರ್ ಅವರ ಹೆಸರನ್ನು ಹೇಳಿ ನನಗೆ ಅಲೋಕ್ ಕುಮಾರ್ ಅವರೇ ಮೊಬೈಲ್ನ ಕೊಟ್ಟರು ಅಂತಂತಂದರೆ ಇದು ಯಾವ ಮಟ್ಟಿಗೆ ಇದು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈ ವಿಚಾರವನ್ನು ಈಗ ಸರ್ಕಾರ ಯಾವ ದೃಷ್ಟಿಯಿಂದ ನೋಡುತ್ತೆ ಅನ್ನೋದು ಕೂಡ ಕಾದುಕೊಡಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.